ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಇಲಾಖೆ ಅಂಡರ್ಲಿ ಬರ್ತಕ್ಕಂತಹ DFCCILನಲ್ಲಿ ಖಾಲಿರ್ತಕ್ಕಂತಹ 642 ಪರ್ಮನೆಂಟ್ ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ 10ನೇ ತರಗತಿ ITI ಮತ್ತು ಡಿಪ್ಲೊಮಾ ಪಾಸ್ ಆಗಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಈ ಒಂದು ಹುದ್ದೆಗಳ ನೇಮಕಾತಿ ಪರೀಕ್ಷೆ ನಮ್ಮ ಬೆಂಗಳೂರು ಮತ್ತು ಮೈಸೂರಲ್ಲಿ ನಡೆಯೋದ್ರಿಂದ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಯಾವುದೇ ರೀತಿ ಮೀನಮೇಷ ಎಳಿಸೋದು ಅವಶ್ಯಕತೆ ಇರಲ್ಲ. ಜೊತೆಗೆ ಈ ಒಂದು ಹುದ್ದೆಗಳ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಗೆಳೆಯರೆ, ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 18 ಜನವರಿಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಇವಾಗಿಂದನೇ ಅರ್ಜಿನ ಸಲ್ಲಿಸ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು 16 ಫೆಬ್ರವರಿ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಸೊ ಹಾಗೆಯೇ ಇಲ್ಲಿ 2 ಥರ ಟೆಸ್ಟ್ನ ಮಾಡ್ತಾರೆ, CBT 1 CBT 2 ಅಂತ. ಸೊ ಫಸ್ಟ್ CBT ನಿಮಗೆ ಏಪ್ರಿಲ್ನಲ್ಲಿ ನಡೆಯುತ್ತೆ, ಸೆಕೆಂಡ್ CBT ಆಗಸ್ಟ್ನಲ್ಲಿ ನಡೆಯುತ್ತೆ. ಸೊ ತದನಂತರ ನಿಮಗೆ ಇನ್ಫಾರ್ಮೇಷನ್ ಅವರು ಕೊಡ್ತಾ ಹೋಗ್ತಾರೆ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ ಕುರಿತು ನಿಮ್ಮ ಹತ್ರ ಏನೇ ಒಂದು ಗೊಂದಲ ಇದ್ದರೆ ಅಥವಾ ಏನೋ ಒಂದು ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂತಹ ಸಹಾಯವಾಣಿನ ಕಾಂಟ್ಯಾಕ್ಟ್ ಮಾಡಿ. ಗೆಳೆಯರೆ, ಮೊದಲಿಗೆ ಎಕ್ಸಿಕ್ಯೂಟಿವ್ ಅಂತ. ಸೊ ಈ ಒಂದು ಹುದ್ದೆಗಳಿಗೆ ನೋಡೋದಾದರೆ ಒಟ್ಟು ಹುದ್ದೆಗಳು 36 ಒಟ್ಟು ಹುದ್ದೆಗಳಿರುತ್ತೆ. ಸೊ ಇದು ಡಿಪ್ಲೊಮಾದಲ್ಲಿ ಸಿವಿಲ್ ಮತ್ತು ಸಿವಿಲ್ ರಿಲೇಟೆಡ್ ಇರುವಂತಹ ಬ್ರಾಂಚಸ್ ಯಾರ್ಯಾರು ಮಾಡಿರ್ತಾರೆ ಅವರು ಅರ್ಜಿನ ಸಲ್ಲಿಸ್ಬೋದು. ಈ ಒಂದು ಹುದ್ದೆಗಳಿಗೆ 30,000 ಬೇಸಿಕ್ ಇರುತ್ತೆ. 30,000 ಬೇಸಿಕ್ ಅಂದರೆ ಒಂದು 75,000 ನಿಮಗೆ 75K ನಿಮಗೆ ಸ್ಯಾಲ್ರಿ ಇಲ್ಲಿ ಮೊದಲ ತಿಂಗಳಿಂದನೇ ಸಿಗುತ್ತೆ. ಸೊ ಡಿಪ್ಲೊಮಾದಲ್ಲಿ ಸಿವಿಲ್ ಮಾಡಿರೋಂಥವ್ರಿಗೆ 36 ಹುದ್ದೆಗಳು ಇಲ್ಲಿ ಇರುತ್ತೆ. ಅದೇ ಥರ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಅಂತ 64 ಹುದ್ದೆಗಳಿರುತ್ತೆ. ಸೊ ಡಿಪ್ಲೊಮಾದಲ್ಲಿ ಯಾರ್ಯಾರು EEಗೆ ಸಂಬಂಧಪಟ್ಟಂತಹ ಕ್ವಾಲಿಫಿಕೇಷನ್ ಅಥವಾ ಬ್ರಾಂಚಸ್ನ ತೊಗೊಂಡು ಓದಿರ್ತಾರೆ, ಡಿಪ್ಲೊಮಾದಲ್ಲಿ EE ಮಾಡಿರುವಂಥವ್ರು ಈ ಒಂದು 64 ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಇವ್ರಿಗೂ ಅಷ್ಟೇ ಸ್ಯಾಲ್ರಿ ಸ್ಟಾರ್ಟಿಂಗೇ 75K ಸಿಗೋ ಥರ ಇರುತ್ತೆ. ತದನಂತರ ಎಕ್ಸಿಕ್ಯೂಟಿವ್ ಸಿಗ್ನಲ್ ಮತ್ತು ಟೆಲಿಕಮ್ಯುನಿಕೇಷನ್ ಅಂತ ಇರುತ್ತೆ. ಇವರಿಗೆ 75 ಹುದ್ದೆಗಳನ್ನ ಇಲ್ಲಿ ಕಾಲ್ ಮಾಡಿದ್ದಾರೆ. ಇವರು 3 years ಆಫ್ ಡಿಪ್ಲೊಮಾದಲ್ಲಿ ECE ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಇರುತ್ತಲ್ವ, ECE ಇರ್ತಿತ್ತಲ್ಲ ಡಿಪ್ಲೊಮಾದಲ್ಲಿ. ಸೊ ಯಾರ್ಯಾರು ECE ಮಾಡಿರ್ತಾರೆ ಅವರುಗಳು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಸ್ಯಾಲ್ರಿ ಕೂಡ ಇವರಿಗೆ 75Kನೇ ಇರುತ್ತೆ. ನಂತರ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ. ಸೊ ಇಲ್ಲಿ 464 ಹುದ್ದೆಗಳು ಇರುತ್ತೆ. ಯಾರ್ಯಾರು 10ನೇ ತರಗತಿಯ ನಂತರ ITI ಅಥವಾ ಅಪ್ರೆಂಟಿಸ್ಶಿಪ್ನ ಮಾಡಿರ್ತಾರೆ, ಸೊ ಆ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ಹುದ್ದೆಗೆ 16,000 ಬೇಸಿಕ್ನ ಇಟ್ಟಿದ್ದಾರೆ. 16,000 ಬೇಸಿಕ್ ಅಂದರೆ ಮಿನಿಮಮ್ ಒಂದು 35ಇಂದ 40,000 ಬರೋ ಥರ ಇರುತ್ತೆ. ಎಲ್ಲ ಥರ ಅಲೌನ್ಸ್ನ ಸೇರಿ ನಾನು ಹೇಳ್ತಿದ್ದೀನಿ. ಸ್ನೇಹಿತರೆ, ಇಲ್ಲಿ ತನಕ ನಾನು ಹೇಳಿದ ಪೋಸ್ಟ್ನಲ್ಲಿ ಎಕ್ಸಿಕ್ಯೂಟಿವ್ ಅನ್ನೋ ಪೋಸ್ಟ್ಗಳಿಗೆ ಡಿಪ್ಲೊಮಾ ಕ್ವಾಲಿಫಿಕೇಷನ್ ಬಿಟ್ಟು ಯಾರೆಲ್ಲ ನೀವು ಇಂಜಿನಿಯರಿಂಗ್ ಮಾಡಿದ್ದೀರಾ, BE BTech ಮತ್ತು BSc ಮಾಡಿದ್ದೀರಾ, ರೆಸ್ಪೆಕ್ಟಿವ್ ಡಿಸಿಪ್ಲಿನಲ್ಲಿ ಇನ್ ಕೇಸ್ ಸಿವಿಲ್ ಇದ್ದರೆ ಸಿವಿಲ್ನಲ್ಲಿ ಇಂಜಿನಿಯರಿಂಗ್ ಮಾಡಿರೋವಂಥವ್ರು, ಎಲೆಕ್ಟ್ರಿಕಲ್ ಇದ್ದರೆ ಎಲೆಕ್ಟ್ರಿಕಲಲ್ಲಿ ಇಂಜಿನಿಯರಿಂಗ್ ಮಾಡಿರೋವಂಥವ್ರು, ಈ ಅಭ್ಯರ್ಥಿಗಳು ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತಾರೆ. PUC ಮುಗಿಸಿದ ನಂತರ ಡೈರೆಕ್ಟಾಗಿ ಇಂಜಿನಿಯರಿಂಗ್ ಮಾಡಿರೋಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಎಕ್ಸಿಕ್ಯೂಟಿವ್ ಡಿಪ್ಲೊಮಾ ಅರ್ಹತೆ ಇರೋಂತಹ ಹುದ್ದೆಗಳಿಗೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಮಿನಿಮಮ್ 65% ನೀವು ಪರ್ಸೆಂಟೇಜ್ನ ತೆಗೆದಿರಬೇಕಾಗುತ್ತೆ. ಡಿಪ್ಲೊಮಾ ಮಾಡಿರೋರು ಕೂಡ ಮಿನಿಮಮ್ 60% ಮಾರ್ಕ್ಸ್ನ ತೆಗೆದಿರಬೇಕು. ಡಿಪ್ಲೊಮಾ ಇಲ್ಲದೇ ಡೈರೆಕ್ಟಾಗಿ ಸೈನ್ಸ್ ಮೇಲೆ ಇಂಜಿನಿಯರಿಂಗ್ ಮಾಡಿರೋಂಥವ್ರು, ಸೈನ್ಸ್ ಮೇಲೆ BSc ಮಾಡಿರೋಂಥವ್ರು, ಸೇಮ್ ಡಿಸಿಪ್ಲಿನ್ ಇರೋಂಥವ್ರು ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಇವರು ಅವಕಾಶನ ಮಾಡಿಕೊಟ್ಟಿದ್ದಾರೆ. BE BTech BSc ಮಾಡಿರೋಂಥವ್ರು ಕೂಡ ಈ ಒಂದು ಹುದ್ದೆಗಳಿಗೆ ಎಕ್ಸಿಕ್ಯೂಟಿವ್ ಅನ್ನೋ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ, ಹಾಗೆಯೇ ಏಜ್ ಲಿಮಿಟ್ ನೋಡೋದಾದರೆ MTS ಹುದ್ದೆಗೆ 18ರಿಂದ 33, ಎಕ್ಸಿಕ್ಯೂಟಿವ್ ಹುದ್ದೆಗೆ 18ರಿಂದ 30, ಜೂನಿಯರ್ ಮ್ಯಾನೇಜರ್ ಹುದ್ದೆಗಳಿಗೆ 18ರಿಂದ 30 ಇಟ್ಟಿದ್ದಾರೆ. ಇದಲ್ಲದೆ ಪ್ಲಸ್ 3 ವರ್ಷ OBC ಅವ್ರಿಗಿರುತ್ತೆ, ಪ್ಲಸ್ 5 ವರ್ಷ SC ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇವರು ಕನ್ಸಿಡರ್ ಮಾಡ್ತಾರೆ. ಸ್ನೇಹಿತರೆ, ಸೆಲೆಕ್ಷನ್ ಪ್ರೋಸೆಸ್ ಬಂದುಬಿಟ್ಟು 4 ಥರ ಇರುತ್ತೆ. ಒಂದು CBT 1 ಅಂತ. CBT 1ನಲ್ಲಿ ಕ್ಲಿಯರ್ ಆದಂಥವ್ರಿಗೆ ನೆಕ್ಸ್ಟು CBT 2 ಕರೀತಾರೆ. ಇದರಲ್ಲಿ ಕ್ಲಿಯರ್ ಆದವ್ರಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಇದು ಕೇವಲ MTS ಅವ್ರಿಗೆ ಮಾತ್ರ ಇರುತ್ತೆ. ಮಿಕ್ಕಿರುವಂತಹ ಎಕ್ಸಿಕ್ಯೂಟಿವ್ ಕ್ಯಾಟಗರಿ ಅವ್ರಿಗೆ ಯಾರಿಗೂ ಇರೋದಿಲ್ಲ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದ್ದರೆ ನಿಮಗೆ ಮೆಡಿಕಲ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟು ಜಾಯ್ನಿಂಗ್ನ ಕೊಡ್ತಾರೆ. ಫಸ್ಟು CBT 1ಇಂದ CBT 2ಗೆ ಹೋಗುವಂಥವ್ರಿಗೆ 20:1 ಅಂದರೆ ಒಂದು ಪೋಸ್ಟಿಗೆ 20 ಜನನ ತೊಗೊಂಡು ನೆಕ್ಸ್ಟು CBT 2 ಟೆಸ್ಟ್ನ ಕೊಡ್ತಾರೆ. ಇದರಲ್ಲಿ ಮತ್ತೆ 1.5 ಅಥವಾ 3 ಟೈಮ್ಸ್ನ ತೊಗೊಂಡು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನ ಕರೀತಾರೆ. ನಮ್ಮ MTS ಕ್ಯಾಂಡಿಡೇಟ್ಗಳಿಗೆ. ಅದರಲ್ಲಿ ಕ್ಲಿಯರ್ ಆದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಂತರ ಮೆಡಿಕಲ್ ಟೆಸ್ಟಿಂಗ್ ಕೊಟ್ಟು ನಿಮಗೆ ಜಾಯ್ನಿಂಗ್ನ ಮಾಡ್ಕೊತಾರೆ.
ಸ್ನೇಹಿತರೆ CBT 1ನಲ್ಲಿ ನಿಮಗೆ 100 ಕ್ವಶನ್ಸ್ ಇರುತ್ತೆ. 90 ನಿಮಿಷ ಟೈಮ್ ಇರುತ್ತೆ. ಈ 100 ಕ್ವಶನ್ಸ್ಗೆ ಮ್ಯಾಥಮೆಟಿಕ್ಸು ಮತ್ತು ನ್ಯೂಮರಿಕಲ್ ಎಬಿಲಿಟಿಗೆ 30 ಅಂಕಗಳು ಅಥವಾ 30 ಕ್ವಶನ್ಸು, ಜನರಲ್ ಅವೇರ್ನೆಸ್ಗೆ 15 ಕ್ವಶನ್ಸು, ಜನರಲ್ ಸೈನ್ಸ್ಗೆ 15 ಕ್ವಶನ್ಸು, ಲಾಜಿಕಲ್ ರೀಸನಿಂಗ್ ಮತ್ತು ಲಾಜಿಕಲ್ ಇಂಟೆಲಿಜೆನ್ಸ್ಗೆ 30 ಕ್ವಶನ್ಸು, ನಾಲೆಡ್ಜ್ ಅಬೌಟ್ ರೈಲ್ವೇಸ್ ಅಥವಾ DSCCLಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸು ಸೇರಿ 100 ಕ್ವಶನ್ಸ್ ಇರುತ್ತೆ. 90 ನಿಮಿಷ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಆನ್ಸರ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಇದು MCQ ಕ್ವಶನ್ಸ್ ಆಗಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಅದರಿಂದ MTS ಹುದ್ದೆಗಳಿಗೆ ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನ ಮಾಡ್ತಾರೆ. ಸೊ ಏನೇನಿರುತ್ತೆ ಅಂದರೆ 2 ಥರ ಟೆಸ್ಟ್ ಇರುತ್ತೆ. ಸೊ ಒಂದು ಹುಡುಗರಿಗೆ ಹೇಳ್ತಾ ಇದ್ದೀನಿ. ಸೊ ಒಂದು 35 kg ವೆಯ್ಟ್ನ ಎತ್ಕೊಂಡು ನೀವು 100 ಮೀಟ್ರ್ ಓಟನ ಓಡಬೇಕು ವಿತಿನ್ 2 ಮಿನಿಟ್ಸ್ನಲ್ಲಿ. ಇದಕ್ಕೆ ಒಂದೇ ಒಂದು ಚಾನ್ಸ್ ಕೊಡ್ತಾರೆ, 2-3 ಚಾನ್ಸ್ ಇರೋದಿಲ್ಲ. ಸೊ ವೆಯ್ಟ್ನ ನೀವು ಕೆಳಗಡೆನೂ ಕೂಡ ಇಳಿಸೋಂಗಿಲ್ಲ. ನಂತರ ಇದನ್ನು ಪಾಸಾದ ನಂತರ ಇನ್ನೊಂದಿರುತ್ತೆ, ನೀವು 1000 ಮೀಟ್ರ್ ರನ್ನಿಂಗ್ನ ಮಾಡಬೇಕಾಗತ್ತೆ 4 ನಿಮಿಷ 15 ಸೆಕೆಂಡಲ್ಲಿ. ಸೊ ನಂಬರ್ 1 ವೆಯ್ಟ್ ಎತ್ಕೊಂಡು ಓಡಬೇಕು ವಿತಿನ್ ಸಮ್ ಸ್ಟಿಪ್ಯುಲೇಟೆಡ್ ಟೈಮು. ನಂತರ 1000 ಮೀಟ್ರ್ ರನ್ನಿಂಗ್ನ ಮಾಡಬೇಕು. ಸೊ ಇದಾದ ನಂತರ ಮೊದಲನೇ ಟೆಸ್ಟ್ ಆದ ನಂತರ ಇನ್ನೊಂದು ಟೆಸ್ಟಿಗೆ ಸ್ವಲ್ಪ ಸಮಯ ಗ್ಯಾಪ್ ಇರುತ್ತೆ. ಬಟ್ 2 ಕಂಡೀಷನ್ನ ನೀವು ಮೀಟ್ ಮಾಡಬೇಕು. ಇನ್ನು ಮಹಿಳೆಯರಿಗೆ ಆದರೆ, ಮಹಿಳೆ ಅಥವಾ ಹುಡುಗಿಯರಿಗೆ ನೋಡೋದಾದರೆ, ಇಲ್ಲಿ ಇವರಿಗೆ 25 kg ವೆಯ್ಟ್ನ ಎತ್ಕೊಂಡು 100 ಮೀಟ್ರ್ ಓಟನ 2 ನಿಮಿಷದಲ್ಲಿ ಮುಗಿಸ್ಬೇಕು. ಜೊತೆಗೆ ಇದಾದ ನಂತರ ಎರಡನೇದು, ಇವರಿಗೆ 1000 ಮೀಟ್ರ್ ಓಟನ ಓಡೋದಕ್ಕೆ 5 ನಿಮಿಷ 40 ಸೆಕೆಂಡ್ಸ್ನ ಟೈಮ್ ಕೊಟ್ಟಿದ್ದಾರೆ. ಸೊ 2 ಕಂಡೀಷನ್ಸ್ ಇರುತ್ತೆ. 2 ಕಂಡೀಷನ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಒಂದೇ ಚಾನ್ಸ್ನಲ್ಲಿ. ಸೊ ಒಂದು ಕಂಡೀಷನಿಂದ ಇನ್ನೊಂದು ಕಂಡೀಷನ್ಗೆ, ಸೊ ಫಸ್ಟು ಫಿಸಿಕಲ್ ಟೆಸ್ಟಿಂದ ನೆಕ್ಸ್ಟು ಫಿಸಿಕಲ್ ಟೆಸ್ಟಿಗೆ ಸ್ವಲ್ಪ ಟೈಮ್ ಇರುತ್ತೆ, ಸ್ವಲ್ಪ ಗ್ಯಾಪ್ ಇರುತ್ತೆ. ಸ್ನೇಹಿತರೆ, ಎಕ್ಸಾಮಿನೇಷನ್ ಸಿಟೀಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ 2 ಕಡೆ ಕೊಟ್ಟಿದ್ದಾರೆ. ಸೊ ಒಂದು ಮೈಸೂರಿನಲ್ಲಿ ಒಂದು ಕೊಟ್ಟಿದ್ದಾರೆ ಮತ್ತು ಬೆಂಗಳೂರಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ 2 ಪ್ಲೇಸ್ಗಳಲ್ಲಿ ನೀವು ಧೈರ್ಯವಾಗಿ ಬಂದು ಎಕ್ಸಾಮಿನೇಷನ್ನ ಬರಿಬೋದು. ಎಕ್ಸಾಮ್ ಬರೆಯೋದಕ್ಕೆ ಬೇರೆ ಸ್ಟೇಟಿಗೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಗೆಳೆಯರೆ, ಎಕ್ಸಾಮಿನೇಷನ್ ಫೀಸ್ ನೋಡೋದಾದರೆ, ಸೊ ಜೂನಿಯರ್ ಮ್ಯಾನೇಜರು ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದವ್ರಿಗೆ, ಅಂದರೆ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗು ಜೊತೆಗೆ CA ಮೇಲೆ ಅಪ್ಲಿಕೇಶನ್ ಹಾಕುವಂಥವ್ರಿಗೆ 1000 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಜನರಲ್ OBC ಮತ್ತು NCL ನಾನ್ ಕ್ರಿಮಿ ಲೇಯರು EWS ಕ್ಯಾಟಗರಿ ಅವ್ರಿಗೆ. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದರೆ 10th ಪ್ಲಸ್ ITI ಮೇಲೆ ಅಪ್ಲಿಕೇಶನ್ ಹಾಕುವಂಥವ್ರಿಗೆ 500 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಯಾರಿಗೆ? ಜನರಲ್ ಅವ್ರಿಗೆ, OBC ಅವ್ರಿಗೆ ಮತ್ತು EWS ಅವ್ರಿಗೆ. ಇನ್ನು SC ST ಮತ್ತು PWD ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಇವರು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಸ್ನೇಹಿತರೆ, ಕೊನೆಯದಾಗಿ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 16ನೇ ತಾರೀಕು ಫೆಬ್ರವರಿಗೆ ಲಾಸ್ಟ್ ಆಗುತ್ತೆ. ಸೊ ಅರ್ಜಿ ಸಲ್ಲಿಸುವಂತಹ ಲಿಂಕನ್ನು ನಾನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅರ್ಜಿ ಸಲ್ಲಿಸೋದಕ್ಕೆ ಬಯಸುವಂಥವ್ರು ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ದರೂ ಈ ವಿಡಿಯೋ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ತಿಳಿಸ್ತಾ, ಸೊ ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.